ಮೇಷರಾಶಿಯವರ ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ, ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ನವಗ್ರಹಗಳ ಅಧೀನದಲ್ಲಿ ಇರ್ತೀವಿ. ನವಗ್ರಹಗಳ ಒಂದು ಗ್ರಹಚಾರ ಫಲ ಅಥವಾ ಒಂದು ಸಂಚಾರಗಳ ಮೇಲೆ ನಮ್ಮ ಒಂದು ಜೀವನ ನಿರ್ಣಯವನ್ನು ಮಾಡುವಂಥದ್ದು, ಒಂದು ಜಾತಕವನ್ನು ನೋಡುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇನ್ನೊಂದು ವಿಚಾರ, ಎಲ್ಲರೂ ಕೂಡ ರಾಶಿಗಳ ಪರಿಜ್ಞಾನವನ್ನು ಹೊಂದಿರ್ತೀವಿ. ತುಂಬ ಜನ ನೋಡ್ಬೋದು, ಕೆಲವೊಬ್ಬರಿಗೆ ನಕ್ಷತ್ರಗಳು ಗೊತ್ತಿಲ್ಲ ಅಂದರೂ ಕೂಡ ಅವರ ಒಂದು ಒಂದು ಹೆಸರಿಗೆ ಯಾವ ಒಂದು ರಾಶಿ ಬರುತ್ತೆ, ಇದನ್ನು ನಾಮರಾಶಿ ಅಂತ ಹೇಳ್ತೀವಿ. ನಾಮ ನಕ್ಷತ್ರ, ನಾಮರಾಶಿ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಅವರ ಹುಟ್ಟಿದಂತಹ ಸಮಯ ಅಥವಾ ದಿನಾಂಕ, ಸಮಯ ಏನು ಗೊತ್ತಿಲ್ಲ ಗುರುಗಳನ್ನೋರು ಏನು ಮಾಡ್ತೀವಿ, ನಾವು ಈ ನಾಮ ನಕ್ಷತ್ರ, ನಾಮರಾಶಿಯನ್ನು ನೋಡುವಂಥದ್ದು. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಿಮ್ಮ ರಾಶಿಗಳನ್ನು ತಿಳ್ಕೊಂಡಿರ್ತೀರ. ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ ನೀವು ತಿಳ್ಕೊಳ್ಳಿ. ನಿಮಗೆ ನೋಡಿ, ಒಂದು ರಾಶಿಗೆ ನಾವು 9 ಪಾದಗಳು ಅಂತ ಹೇಳ್ತೀವಿ. ಆದರೆ ಈ ನಕ್ಷತ್ರಕ್ಕೆ ಏನಾಗುತ್ತೆ, 4 ಪಾದಗಳಿರುತ್ತೆ. ನೀವು ತಿಳ್ಕೊಳ್ಬೇಕು, ಒಂದು ನಕ್ಷತ್ರಕ್ಕೆ 4 ಪಾದ, ಅಂದರೆ ಒಂದು ರಾಶಿಗೆ 9 ಪಾದ. ಅಂದರೆ ಇಲ್ಲಿ ನೋಡಬೇಕು, ಯಾರೆಲ್ಲ ಈ ಅಶ್ವಿನಿ ನಕ್ಷತ್ರದವರು ಇದ್ದೀರಾ, ಅಶ್ವಿನಿ ನಕ್ಷತ್ರ 4 ಪಾದ ಸೇರಿ ಮೇಷರಾಶಿ ಅಂತ ಹೇಳ್ತೀವಿ. ಇನ್ನು ಭರಣಿ ನಕ್ಷತ್ರ 4 ಪಾದ ಕೂಡ ಮೇಷರಾಶಿನೇ ಆಗಿರುವಂಥದ್ದು. ಅಶ್ವಿನಿ ನಕ್ಷತ್ರದವರೆಲ್ಲರಿಗೂ ಕೂಡ ನಿಮ್ಮ ರಾಶಿ ಮೇಷರಾಶಿನೇ ಆಗಿರುತ್ತೆ. ಇನ್ನು ಭರಣಿ ನಕ್ಷತ್ರದವ್ರಿಗೂ ಕೂಡ ಮೇಷರಾಶಿ ಆಗಿರುವಂಥದ್ದು. ಅಶ್ವಿನಿ, ಭರಣಿ, ಇನ್ನು ಕೃತಿಕಾ ನಕ್ಷತ್ರದಿಂದ 1 ಪಾದವನ್ನು ಈ ಒಂದು ಮೇಷರಾಶಿಯವ್ರಿಗೆ ತಗೊಂಡ್ಕೊಂಡು ಇರುತ್ತೆ ಅಂತ ಹೇಳ್ತೀವಿ. ಯಾರೆಲ್ಲ ಕೃತಿಕಾ ನಕ್ಷತ್ರದವ್ರು ಇದ್ದೀರಾ, ಮೊದಲನೇ ಪಾದ ಮಾತ್ರ ನೀವು, ಯಾಕಂದರೆ ಆ ಮೊದಲನೇ ಪಾದದಲ್ಲಿ ಯಾರು ಜನನ ಆಗಿರ್ತಾರೆ ಅವರಿಗೆ ಮಾತ್ರ ಮೇಷರಾಶಿ ಅಂತ. ಇನ್ನು ಯಾರೆಲ್ಲ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದದವ್ರು ಇದ್ದೀರಾ, ನಿಮ್ಮದು ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದವರೆಲ್ಲ ಇದ್ದೀರಾ, ನಿಮ್ಮದು ಮೇಷರಾಶಿ. ಮೇಷರಾಶಿಯ ಗುಣ ಸ್ವಭಾವದ ಬಗ್ಗೆ ಈ ದಿನ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಮೇಷರಾಶಿ ಅಂದ ತಕ್ಷಣ ನಿಮ್ಮ ಮೇಷ ರಾಶಾಧಿಪತಿ ಬಂದು ಕುಜಗ್ರಹ ಅಂತ, ಅಂದರೆ ಮಂಗಳ ಗ್ರಹವನ್ನು ನಾವು ಈ ರಾಶಾಧಿಪತಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮೇಷರಾಶಿ ಅಂತ ನೋಡಿದಾಗ ನಿಮಗೆ ತುಂಬ ಜನ ತಿಳ್ಕೊಂಬಿಟ್ಟಿರ್ತಾರೆ, ಯಾಕಂದರೆ ರಾಶಿಗಳ ಬಗ್ಗೆ ಎಲ್ಲರೂ ಕೂಡ ಪರಿಜ್ಞಾನವನ್ನು ಹೊಂದಿರ್ತಾರೆ. ನಿಮ್ಮ ರಾಶಿ ಯಾವ ರೀತಿ ಇರುತ್ತೆ, ನಮ್ಮ ಸ್ವಭಾವ ಎನ್ನುವಂಥದ್ದು. ಯಾಕಂದರೆ ಈ ಒಂದು ಕಾಲಮಾನ ಯಾವ ರೀತಿ ಇದೆ ಅಂತಂದರೆ, ಇನ್ನು ಮೊಬೈಲಲ್ಲಿ ನೋಡಿದ್ರೆ ಎಲ್ಲ ಕಡೆಯೂ ಕೂಡ ನಿಮಗೆ ಅದು ಸಿಕ್ಬಿಡುತ್ತೆ, ಕೆಲವೊಂದು ಮಾಹಿತಿಗಳು ಸಿಗುವಂಥದ್ದು ಇರುತ್ತೆ. ಆದರೆ ನಾನು ಕೆಲವೊಂದು ನಿಮಗೆ ಒಂದು ಶಾಸ್ತ್ರದ ಮುಖಾಂತರವಾಗಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನೀವು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಆ ರೀತಿ ಇರುವಂತಹ ಕೆಲವೊಂದು ಒಂದು ಸೀಕ್ರೆಟ್ಸ್ನ ನಿಮ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ. ಯಾಕಂದರೆ ಬರೀ ನಿಮ್ಮ ಬಗ್ಗೆ, ಯಾಕಂದರೆ ನಿಮ್ಮ ಬಗ್ಗೆ ಯಾರೋ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಯಾರೇ ಆಗಲಿ, ಯಾರೋ ಮೇಷರಾಶಿಯವರು ಇನ್ನೊಬ್ಬ ರಾಶಿಯವರು ಆದರೂ ಕೂಡ ನಿಮ್ಮ ಗುಣ ಸ್ವಭಾವ ನಿಮ್ಮಲ್ಲಿ ಇರುತ್ತೆ. ಅದು ನಾವು ಹೇಳ್ಬೋದು ಅಷ್ಟೇ. ಆದರೆ ಆ ಒಂದು ರಾಶಿಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಥವಾ ಏನೆಲ್ಲ ಮಾಡಬೇಕು, ಯಾವ ರೀತಿ ನಾವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಈಗ ಸಾಮಾನ್ಯವಾಗಿ ಮೇಷರಾಶಿ ಇರುವಂಥದ್ದು ಏನು ಹೇಳ್ತಾರೆ, ಇವರೆಲ್ಲ ಸ್ವಲ್ಪ ಕೋಪಿಷ್ಟರು ಅಂತ ಹೇಳ್ತಾ ಇರ್ತಾರೆ, ಧೈರ್ಯದ ಸ್ವಭಾವದವರು ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಧೈರ್ಯವನ್ನು ನಾವು ಎಲ್ಲಿ ತೋರಿಸ್ಬೇಕು, ಕೋಪ ಎಲ್ಲಿ ಮಾಡ್ಕೊಳ್ಬೇಕು, ಇದೆಲ್ಲ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡಾಗ ನೋಡಿ, ಇವರ ಸ್ವಭಾವ ಒಳ್ಳೆಯ ಗುಣಗಳು ಏನು ಅಂತಂದರೆ ಸ್ವಲ್ಪ ಧೈರ್ಯ ಜಾಸ್ತಿ. ಯಾಕಂದರೆ ನೋಡಿ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಧೈರ್ಯ ಇರಬೇಕು, ಯಾವುದೇ ಒಂದು ಕೆಲಸ ಕಾರ್ಯಗಳ ಮಾಡ್ಕೊಳ್ಬೇಕು ಅಂತ ಧೈರ್ಯ ಇರಬೇಕು. ಆದರೆ ಏನು ಹೇಳ್ತಾರೆ ನೋಡಿ, ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆ ಮಾತಾಡಬೇಕಾದ್ರೆ ಹುಚ್ಚು ಧೈರ್ಯ ಅಂತ ಹೇಳ್ತಾರೆ. ಈ ಹುಚ್ಚು ಧೈರ್ಯ ಇರಬಾರ್ದು, ಧೈರ್ಯ ಇರಬೇಕು. ಅಂದರೆ ಎಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಲ್ಲಿ ನಾವು ಮಾಡಿಕೊಂಡ್ರೆ ನಮಗೆ ಅಭಿವೃದ್ಧಿ ಅಂತ ಹೇಳುತ್ತೆ. ಇನ್ನು ನಾಯಕತ್ವದ ಒಂದು ಗುಣಗಳು ಹೆಚ್ಚಾಗಿರುತ್ತೆ ಇವ್ರಿಗೆ ಅಂತ, ತುಂಬ ಲೀಡರ್ಶಿಪ್ ಇವ್ರಿಗೆ. ಯಾಕಂದರೆ ಯಾವುದು ನೋಡಿ, ಎಲ್ಲೊಂದು ಗುಂಪಲ್ಲಿದ್ದಾರೆ ಅಂತಂದರೆ ಇವರು ಒಂಥರ ನಾಯಕತ್ವವಾಗಿರಬೇಕು, ನಾನು ಹೇಳಿದ ಮಾತೇ ನಡೀಬೇಕು ಅನ್ನುವಂಥದ್ದು. ನೋಡಿ, ಇದನ್ನೆಲ್ಲ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ನೀವು, ಯಾಕಂದರೆ ಈಗ ಎಲ್ಲೋ ಒಂದು ಬೇರೆ ಕಡೆ ಒಂದು ಗುಂಪಲ್ಲಿ ಇರ್ತೀರ, ಯಾವುದೋ ಬೇರೆಯವ್ರ ಜೊತೆ ಕೆಲಸ ಕಾರ್ಯಗಳು ಮಾಡುವಾಗ ನೀವು ಒಂದು ನಾಯಕತ್ವದ ಸ್ವಭಾವ ಇದ್ದರೆ ಒಳ್ಳೆಯದಾಗಿರ್ತದೆ. ಯಾಕೆಂದರೆ ನೀವು ಒಂದು ಮುಂದೆ ಇರುವಂಥದ್ದು ಅದು ಒಳ್ಳೆಯ ವಿಚಾರನೆ. ಆದರೆ ನಮ್ಮ ಕುಟುಂಬದವರ ಜೊತೆ ಇದ್ದಾಗ, ಸ್ನೇಹಿತರ ಜೊತೆ ಇದ್ದಾಗ ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಅವರಿಂದ ನಾವು ದೂರ ಆಗುವಂಥದ್ದು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀವೇನು ಅಂದ್ಕೊಂಡಿರ್ತೀರ ಅದನ್ನೇ ಅಲ್ಲಿ ನಡೆಸಬೇಕು ಅಂತಂದರೆ ಏನಾಗುತ್ತೆ, ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ನಾಯಕತ್ವದ ಗುಣ ಅಂತ ಈಗ ಎಲ್ರಿಗೂ ಕೂಡ ತುಂಬ ಖುಷಿ ಆಗ್ಬಿಡ್ತಾರೆ, ನಂದು ಮೇಷರಾಶಿ, ನನಗೆ ನಾಯಕತ್ವದ ಗುಣ ಇದೆ ಅಂತ. ಹೌದು, ನಾಯಕತ್ವದ ಗುಣವನ್ನು ಎಲ್ಲಿ ಉಪಯೋಗಿಸ್ಬೇಕು ನೀವು, ಅಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ಕೊಂಡಾಗ ನಿಮಗೆ ಅನುಕೂಲಗಳಾಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು ಆಗ್ತಾ ಇರುತ್ತೆ. ಇನ್ನು ಹೊಸ ಕೆಲಸದ ಆರಂಭಿಸಲು ಕೂಡ ತುಂಬ ಆಸಕ್ತಿಯಿಂದ ಇರ್ತೀರ ಅಂತ ನೋಡಿ. ಏನಾದರೂ ಹೊಸದಾಗಿ ಮಾಡಬೇಕು, ನಾನು ಹೊಸ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಯಾಕಂದರೆ ಸ್ವಭಾವನೇ ಆ ರೀತಿ ಅಂತ. ಈಗ ಎಲ್ಲೇನೋ ಒಂದು ಮಾಡ್ತಾ ಇರ್ತೀರಾ, ಇನ್ನೊಂದು ಕಡೆ ಹೋಗೋದು, ಅಲ್ಲೇನೋ ಕೆಲಸ ಮಾಡೋಣ ಅಂತ ಹೋಗೋದು, ಈ ರೀತಿ ಆಗ್ತಾ ಇರುತ್ತೆ. ಅದನ್ನು ನೀವೆಲ್ಲಿ ಮಾಡ್ಕೊಳ್ಬೇಕು ನೋಡಿ, ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರ, ತುಂಬ ಚೆನ್ನಾಗಿ ನಡೀತಾ ಇರ್ತದೆ, ಯಾವುದೋ ಒಂದು ವಿಚಾರಕ್ಕೆ ನೀವಿಲ್ಲ ಇನ್ನೊಂದು ಕಡೆ ಮಾಡೋಣ ಅಂತ. ಯಾಕಂದರೆ ತುಂಬ ಜನ ಹೇಳ್ತಾರೆ ನೋಡಿ, ಎರಡು ದೋಣಿ ಮೇಲೆ ಕಾಲಿಡೋದು ಅಂತ. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಅದು ಚಂಚಲ ಬುದ್ಧಿ, ಮತ್ತೇನಾಗುತ್ತೆ, ಈ ಕೆಲಸ ಕೂಡ ಆಗೋದಿಲ್ಲ, ಆ ಕೆಲಸ ಕೂಡ ಆಗೋದಿಲ್ಲ. ಆ ರೀತಿ ಆಗೋದ್ರಿಂದ ನಿಮ್ಮ ಈ ಸ್ವಭಾವವನ್ನು ಎಲ್ಲಿ
ಎಲ್ಲಿ ನಾವು ಮಾಡ್ಕೊಳ್ಬೇಕು. ಯಾಕಂದರೆ ನೋಡಿ, ಈಗ ಕೆಲಸ ಆಯಿತು, ಎಲ್ಲೋ ಒಂದು ಹತ್ರ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ, ಇನ್ನೊಂದ್ರ ಬಗ್ಗೆನೂ ಕೂಡ ನಿಮಗೆ ತುಂಬ ಆಸಕ್ತಿ ಇರುವುದು. ಯಾಕಂದರೆ ಎಲ್ಲ ವಿಚಾರದಲ್ಲೂ ಆಸಕ್ತಿ ಜಾಸ್ತಿ ನಿಮಗೆ. ಯಾಕಂದರೆ ಯಾವುದೇ ವಿಚಾರ ತಗೊಳ್ಳಿ, ನಾವು ಸಂಗೀತ ಆಗ್ಬೋದು, ಕಲೆ ಆಗ್ಬೋದು, ಅಥವಾ ಕೆಲವು ಸಿನಿಮಾ ಕ್ಷೇತ್ರದಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಆಸಕ್ತಿ ಇರುತ್ತೆ. ಆದರೆ ಎಲ್ಲದರಲ್ಲೂ ಚೂರು ಮಾಡೋದಲ್ಲ. ಸ್ವಲ್ಪ ಈಗ ಇದರಲ್ಲೂ ಅರ್ಧ ದಿನ, ಸ್ವಲ್ಪ ದಿನ ಇದರಲ್ಲಿ ಕೆಲಸ ಮಾಡೋದು, ಇನ್ನೊಂದು ಸ್ವಲ್ಪ ದಿನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ವೈಯಕ್ತಿಕವಾಗಿ ನೀವು ಯಾವ ರೀತಿ ಬೆಳವಣಿಗೆ ಆಗೋಕ್ಕೆ ಸಾಧ್ಯ? ನಿಮ್ಮಲ್ಲಿರುವಂತಹ ಕಲೆಯನ್ನು ಉಪಯೋಗಿಸ್ಕೊಳ್ಬೇಕು, ಆದರೆ ವಿಧವಾದ ಕೆಲಸಗಳೆಲ್ಲ ಅಲ್ಲ. ಯಾವುದೋ ಒಂದು ಕೆಲಸದಲ್ಲಿ ಅದನ್ನು ನೀವು ಅದರಲ್ಲೇ ಉನ್ನತ ಮಟ್ಟಕ್ಕೆ ಹೋಗುವಂತಹ ಒಂದು ಬುದ್ಧಿಶಕ್ತಿಯನ್ನು ಬೆಳವಣಿಗೆ ಮಾಡ್ಕೊಳ್ಬೇಕು ನಿಮಗೆ. ಹಾಗಾಗಿ ಇನ್ನು ಮತ್ತು ಕೆಲವೊಂದು ಈ ಸಹಾಯದ ಒಂದು ಸ್ವಭಾವ ಕೂಡ ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ. ಏನು ಹೇಳ್ತಾರೆ, ನಿಮ್ಮ ಗುಣಲಕ್ಷಣದಲ್ಲೇ ಬರುತ್ತೆ. ಈಗ ತುಂಬ ಜನಕ್ಕೆ ಇವರು ಸಹಾಯ ಮಾಡ್ತಾರೆ, ಸ್ನೇಹಿತರು ತುಂಬ ಜನ ಇರ್ತಾರೆ, ನಿಮಗೆಲ್ಲ ತುಂಬ ಜನ ಸ್ನೇಹಿತರು ಇರುವಂಥದ್ದು. ನೋಡಿ, ಇದರಲ್ಲಿ ನಾವು ನೋಡ್ಬೋದು, ಯಾಕಂದರೆ ಸ್ನೇಹದಲ್ಲಿ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಒಳ್ಳೆಯ ಸಂಘ ಏನು ಹೇಳ್ತಾರಲ್ವ, ಒಳ್ಳೆಯ ಸಂಘ ಮಾಡ್ಕೊಳ್ಬೇಕು ನಾವು, ಒಳ್ಳೆಯವರ ಸಂಘ ಅಂತ, ಸಹವಾಸ ದೋಷ ಅಂತ ಹೇಳ್ತಾರೆ. ಆ ರೀತಿ ಒಳ್ಳೆಯವರ ಸಂಘ ಮಾಡ್ಕೊಳ್ತಾ ಇದ್ರೆ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಇರ್ತೀರ. ಅದೇ ನಿಮ್ಮ ಸ್ನೇಹಿತರು, ಏನೋ ಗುರುಗಳು ಹೇಳ್ಬಿಟ್ಟರೆ ನನಗೆ ತುಂಬ ಜನ ಸ್ನೇಹಿತರಾಗ್ತಾರೆ ಅಂತ ಯಾರ್ಯಾರನ್ನೋ ಸ್ನೇಹವನ್ನು ಬಯಸ್ಕೊಂಡು ಹೋದರೆ ಆ ಸ್ನೇಹದಿಂದನೂ ಕೂಡ ನಿಮಗೆ ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶವನ್ನು ನೀವು ತಂದುಕೊಳ್ತೀರಾ ಅಂತ. ಆದರೆ ಇನ್ನೊಂದು ಹೇಳುತ್ತೆ, ಈ ಒಂದು ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಹೇಳುವಂಥದ್ದು ಎಲ್ಲರೂ ಕೂಡ ಕೋಪ ಜಾಸ್ತಿ ಅಂತ. ನೋಡಿ, ಮನುಷ್ಯ ಎಲ್ಲರಿಗೂ ಕೂಡ ಕೋಪ ಇದ್ದಿರುತ್ತೆ, ಈ ರಾಶಿ ಅಂಥವರೆಲ್ಲ. ಯಾಕಂದರೆ ಅವರಿಗೆ ಒಂದು ಇಷ್ಟವಾಗದ ಕೆಲಸ ಕಾರ್ಯಗಳು ಅಥವಾ ಯಾರಾದರೂ ತೊಂದರೆ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಕೂಡ ಕೋಪ ಬಂದೇ ಬರುತ್ತೆ. ಆದರೆ ಈ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ, ನಿಮಗೆ ಮುಂಗೋಪಿಷ್ಟರು ಅಂತ ಹೇಳ್ತಾರೆ. ಕೋಪ ಒಳ್ಳೆಯದೇ. ನೋಡಿ, ಕೋಪ ಎಲ್ಲ ಸಮಯದಲ್ಲೂ ಕೆಟ್ಟದಂತಲ್ಲ. ಎಲ್ಲೆಲ್ಲಿ ಕೋಪ ಮಾಡ್ಕೊಳ್ಬೇಕು ನಾವು ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಏನೋ ತೊಂದರೆ ಆದಾಗ, ಅಥವಾ ಯಾರೋ ನಿಮ್ಮಲ್ಲಿರುವಂತಹ ಕೆಲವೊಂದು ವಿಚಾರಕ್ಕೆ, ಯಾಕೆಂದರೆ ನಿಮ್ಮ ಒಂದು ಅಧಿಕಾರವನ್ನು ಕಿತ್ಕೊಳ್ಳೋ ಸಮಯದಲ್ಲಿ, ಯಾಕೆಂದರೆ ಕೋಪ ಮಾಡ್ಕೊಳ್ಳೇಬೇಕಾಗುತ್ತೆ ಸಾಮಾನ್ಯವಾಗಿ. ಆದರೆ ಆ ಕೋಪವನ್ನು ಎಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು? ನಮ್ಮ ತಂದೆ ತಾಯಿಗಳ ಹತ್ರನೋ, ನಮ್ಮ ಸ್ನೇಹಿತರ ಹತ್ರನೋ, ಬಂಧು ಬಳಗದವ್ರ ಹತ್ರ ನಾವು ಕೋಪ ಮಾಡ್ಕೊಳ್ಳೋದಲ್ಲ. ಏನೋ ಕಷ್ಟದಲ್ಲಿದ್ದಾಗ, ಅಥವಾ ಏನೋ ನನಗೆ ತುಂಬ ನಮಗೆ ಏನೋ ಪ್ರಾಬ್ಲಮ್ಸ್ ಆದಾಗ ಮಾತ್ರ ನಾವು ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಆದಷ್ಟು ಯಾವುದೇ ವಿಚಾರದಲ್ಲಿ ಕೂಡ ಕೋಪ ಮಾಡಿಕೊಂಡು ನಾವು ಸಾಧನೆ ಮಾಡ್ತೇವೆ ಅನ್ನುವಂಥದ್ದು ಸುಳ್ಳು. ಹಾಗಾಗಿ ನಿಮ್ಮ ಒಂದು ಗುಣ ಸ್ವಭಾವದಲ್ಲಿ ಬಂದಿರುವಂತಹ ಕೋಪವನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನೀವು ಯಶಸ್ವಿ ಆದರೆ, ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಯಶಸ್ವಿ ಆಗ್ತೀರಾ ಅಂತ ಹೇಳುತ್ತೆ.